ತಣ್ಣೀರು ಟಾನಿಕ್, ಬಿಸಿನೀರು ಔಷಧಿ. ಇನ್ನು ಕುಡಿಯೋದು ಹಲ್ಲುಜ್ಜಿ ಕುಡಿಬೇಕು, ಹಲ್ಲುಜ್ಲಾರ್ದೆ ಕುಡಿಬೇಕಂತಿರಲ್ಲ. ರಾತ್ರಿ ಬಾಯಿ ಸ್ವಚ್ಛಕ್ಕೆ ತೊಳ್ಕೊಂಡು ಮಲ್ಕೊಳ್ಳಿ. ಸಾಧ್ಯ ಆದ್ರೆ ಹಲ್ಲುಜ್ಕೊಂಬಿಡಿ ರಾತ್ರಿ. ಆ ಹಲ್ಲುಜ್ಜಿ ಅಂದ ಕೂಡಲೇ ಆ ಬ್ರಷ್ ತಗೊಂಡು ಪೇಸ್ಟ್ ಹಾಕೊಂಡು ಒಳ್ಳೆ ಗರಗಸದಲ್ಲಿ ಕುಯ್ದಂಗೆ ಕರ 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 ಅಂತ ಹಂಗೆ ಮಾಡಬೇಡ್ರಿ. ಹಲ್ಲು ಪುಡಿನಲ್ಲಿ ಹಲ್ಲುಜ್ಜ್ರಿ, ಕೈನಲ್ಲೇ ಉಜ್ಜೋದಕ್ಕೆ ಪ್ರಯತ್ನ ಮಾಡ್ರಿ. ಕೈಯಲ್ಲಿ ರೂಢಿ ಇಲ್ಲ ಅಂದ್ರೆ ಬ್ರಷಲ್ಲಿ ಉಜ್ಜ್ರಿ. ಆದ್ರೆ ಹಿಂಗೆ ಕುಯ್ಬೇಡ್ರಿ, ಹಿಂಗೆ ಕುಯ್ಬೇಡ್ರಿ. ಹಿಂಗೆ ಮೇಲೆ ಕೆಳ ಈ ತರ ಉಜ್ಜ್ರಿ, ಗೊತ್ತಾಯ್ತಲ್ಲ. ಅದರಿಂದ ಹಲ್ಲಿನ ಎನಾಮಲ್ ಅಂತ ಇರ್ತದೆ ಮೇಲ್ಗಡೆ, ಹಲ್ಲಿನ ಕವಚ ಹಾಳಾಗಬಾರ್ದು. ಅದು ಹಾಳಾಯ್ತಂದ್ರೆ ಹಲ್ಲು ಬೇಗ ಬಿದ್ದೋಗ್ಬಿಡುತ್ತೆ. ಅದರಿಂದ ಹಲ್ಲಿನ ಕವಚ ಹಾಳಾಗತ್ತೆ. ಈಗ ಈ ಪೇಸ್ಟ್ಗಳೇನು ಬಂದವಲ್ಲ ಬಹಳ ಕೆಟ್ಟವು. ಅದರಲ್ಲಿ ಡಿಟರ್ಜೆಂಟ್ ಅಂತ ನೊರೆ ಬರೋದಕ್ಕೆ ಅಂತ ಹೇಳಿ ಸೋಪಿಗೆ ಏನು ಹಾಕ್ತಾರೋ ಅದನ್ನ ಡಿಟರ್ಜೆಂಟ್ ಹಾಕ್ತಾರೆ. ಅದಕ್ಕೋಸ್ಕರ ಈ ವಿದೇಶಿ ಕಂಪನಿ ಪೇಸ್ಟ್ಗಳೇನಿದಾವಲ್ಲ, ಇಷ್ಟು ದಿವಸ ಪೇಸ್ಟ್ ಅಂದ್ರೆ ಯಾವುದು ಮಕ್ಕಳೇ? ಪೇಸ್ಟ್ ಅಂದ್ರೆ ಕೋಲ್ಗೇಟ್. ಆ ಕೋಲ್ಗೇಟ್ ಅಂತ ಹಗರಣನೆ ಬಂದ್ಬಿಡ್ತು. ಅದಕ್ಕೆ ಖಂಡಿತ ಆ ಪೇಸ್ಟ್ಗಳನ್ನ ಉಜ್ಜಬೇಡಿ. ಯಾಕೆಂದ್ರೆ ಪೇಸ್ಟ್ಗಳ ಯಾವಾಗಲೂ ನಿಮ್ಮ ಹಲ್ಲನ್ನು ಹಾಳು ಮಾಡ್ತಾ ಹೊರತು ಚೆನ್ನಾಗಿ ಮಾಡಲ್ಲ. ನಮ್ಮ ಅಜ್ಜಿದಿರು ಯಾವ್ದ್ರಲ್ಲಿ ಹಲ್ಲು ಉಜ್ತಿದ್ರು ಗೊತ್ತೇನ್ರಪ್ಪ ನಿಮಗೆಲ್ಲ? ಇದ್ದಿಲು ಕರ್ಕು ಅಂತಾರೆ ನಮ್ಮ ಕಡೆ. ಅದನ್ನ ಕರ್ಕು, ಬೂದಿ ಇಂಥದ್ರಲ್ಲಿ ಹಲ್ಲು ಉಜ್ಕೊಂಡು 100 ವರ್ಷ ಆದ್ರೂ ಹಲ್ಲು ಬೀಳ್ತಿರ್ಲಿಲ್ಲ ಅಜ್ಜಿದಿರ್ದು. ನಿಮ್ಮವೆಲ್ಲ 30-40 ವರ್ಷಕ್ಕಾಗ್ಲೇ ಅವು ಹೆಸರು ಗೊತ್ತಾಗ್ಬಿಟ್ಟವ ಎಲ್ರಿಗೂ. ಏನು ರೂಟ್ ಕಿನಾಲ್, ಕ್ಯಾಪ್ ಹಾಕ್ಸೋದು. ಇನ್ನು ಹೆಣ್ಮಕ್ಳಿಗೆ ಏನಾದ್ರು ಹುಬ್ಬಲ್ಲಿ ಇತ್ತಂದ್ರೆ ಕ್ಲಿಪ್ ಹಾಕ್ಸೋದು. ಅದೊಂದು ಜೈಲು ಶಿಕ್ಷೆ. ಕ್ಲಿಪ್ ಹಾಕ್ಸೋದನ್ನ ಜೈಲು ಶಿಕ್ಷೆ. ಮಾತಾಡಕ್ ಬರಲ್ಲ, ಉಣ್ಣಕ್ ಬರಂಗಿಲ್ಲ, ಬರೀ ಗಂಜಿ ಕುಡ್ಕೊಂತಿರ್ಬೇಕಂತ. ಯಾಕೆ ಆ ಕಷ್ಟ? ಅದಕ್ಕೆ ನಾವು ರಾತ್ರಿ ಹಲ್ಲುಜ್ಕೊಂಡು ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದು ನೀರು ಕುಡಿಬೋದು, ಏನ್ ತೊಂದರೆ ಇಲ್ಲ. ಸ್ವಚ್ಛ ಆರೋಗ್ಯ ಬಹಳ ಚೆನ್ನಾಗಿದ್ರೆ ಬೆಳಿಗ್ಗೆ ಹಲ್ಲು ಸ್ವಚ್ಛನೇ ಇರ್ತಾವ್ರಿ, ನೋಡಿದೀನಿ ನಾನು. ಹಲ್ಲು ಸ್ವಚ್ಛ ಇರ್ತಾವ. ಆದ್ರಿಂದ ಬೆಳಗ್ಗೆ ನೀರು ಕುಡೀರಿ, ನಿಧಾನಕ್ಕೆ ಕುಡೀರಿ. ಅತಿ ಸ್ಪೀಡು ಅಲ್ಲ, ಅತಿ ನಿಧಾನವೂ ಅಲ್ಲ, ನೀರು ಕುಡೀರಿ. ಒಟ್ಟಾರೆ ಬೆಳಗ್ಗೆ ಎದ್ದು ಕೂಡಲೇ ಹೊಟ್ಟೆ ತುಂಬ ನೀರು ಕುಡೀರಿ. ಅಷ್ಟು ಇಷ್ಟು ಅಂತಿಲ್ಲ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೆಚ್ಚು ನೀರು ಕುಡೀರಿ. ಹೊಟ್ಟೆ ಸ್ವಚ್ಛ ಆಗ್ತದೆ, ನೀವು ನಿಚ್ಚಳಾಗ್ತೀರಿ. ಹೊಟ್ಟೆ ಸ್ವಚ್ಛ ನೀವೇನಾಗ್ತೀರಿ? ನಿಚ್ಚಳಾಗ್ತೀರಿ. ಆನಂದ ಆಗ್ತದೆ ಜೀವನ. ಹೊಟ್ಟೆ ಸ್ವಚ್ಛ ಆದ್ರೆ ಕೆಲವ್ರಿಗೆ ದೇವ್ರ ಸಾಕ್ಷಾತ್ಕಾರ ಆದಂಗೆ, ಗೊತ್ತಾಯ್ತಾ? ಮಲಬದ್ಧತೆ ಅನ್ನೋದು ಅಷ್ಟು ಕಾಡುತ್ತಿರ್ತದೆ ಒಬ್ಬೊಬ್ರು. ಅದ್ರ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಮಲಬದ್ಧತೆ ಜಾಸ್ತಿ ಕಾಡುತ್ತೆ. ಆದ್ರಿಂದ ನೀರು ಕುಡಿಯೋ ಅಭ್ಯಾಸವನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಮತ್ತೆ ಊಟದ ಜೊತೆಗೆ ಜಾಸ್ತಿ ನೀರು ಕುಡಿಬೇಡಿ ಅಂತಾರೆ. ಊಟ ಜೀರ್ಣ ಆಗೋದಕ್ಕೆ ನೀರು ಬೇಕು, ಆದ್ರೆ ಊಟದ ಜೊತೆಗೆ ಹೆಚ್ಚು ನೀರು ಕುಡಿಬಾರ್ದು. ಸ್ವಲ್ಪ ನೀರು ಕುಡಿಯೋದು ತಪ್ಪಿಲ್ಲ, ಊಟ ಆದ್ಮೇಲೆ ಜಾಸ್ತಿ ನೀರು ಕುಡಿಬೇಡಿ. ಕೆಲವ್ರು ಹೆಂಗಿರ್ತಾರೆ, ಊಟ ಆದ ಕೂಡಲೇ ಒಂದು ಚರಿಗೆ ನೀರು ಕುಡಿದು ಬಿಡ್ತಾರೆ, ಒಳ್ಳೇದಲ್ಲ. ಅದ್ರ ಬದಲು ಮಜ್ಜಿಗೆ ಅಥವಾ ತಿಳಿ ಸಾರು ಈ ಥರದ್ದು ಏನಾದ್ರು ತಗೋಬೇಕು, ಗೊತ್ತಾಯ್ತಲ್ವಾ? ಬೆಳಗ್ಗೆ ಮಧ್ಯಾಹ್ನ ಊಟ ಆದ್ಮೇಲೆ ಮಜ್ಜಿಗೆ ಅಥವಾ ತಿಳಿ ಸಾರು. ಆಮೇಲೆ ರಾತ್ರಿ ಹೊತ್ತು ಊಟ ಆದ್ಮೇಲೆ ನೀರು ಕುಡಿಬೇಡಿ. ರಾತ್ರಿ ಊಟನೇ ಬೇಡ ಅಂತ ಹೇಳ್ತೀನಿ ವಯಸ್ಸಾದವ್ರಿಗೆ. ರಾತ್ರಿ ಹಣ್ಣು ಅಥವಾ ತರಕಾರಿ ಸಾಕು ತಿಂದ್ರೆ ಬೆಳಗ್ಗೆ ತನಕ ನೀರು ಕುಡಿಯೋ ಅಗತ್ಯನೇ ಬೀಳೋದಿಲ್ಲ, ಅಗತ್ಯ ಬೀಳಲ್ಲ. ಯಾವಾಗ ರಾತ್ರಿ ನೀವು ನೀರು ಕುಡಿಯಲ್ವಾ, ಮಧ್ಯರಾತ್ರಿ ಎದ್ದೇಳೋ ಅಗತ್ಯವೂ ಬೀಳಲ್ಲ, ಮಧ್ಯರಾತ್ರಿ ಎದ್ದೇಳೋ ಅಗತ್ಯ ಬೀಳಲ್ಲ. ಆದ್ರಿಂದ ನೀವು ನೀರಿನ ವಿಷಯದಲ್ಲಿ ಬಹಳ ಚೆನ್ನಾಗಿ ತಿಳ್ಕೊಳ್ಳಿ. ಒಬ್ಬ ವೈದ್ಯ ಹೇಳ್ತಾನೆ, ಭುಕ್ತಸ್ಯಾದೌ ಜಲಂ ಪೀತಂ ಕಾರ್ಶ್ಯ ಮಂದಾಗ್ನಿ ದೋಷಕೃತ್ ಮಧ್ಯೆ ಅಗ್ನಿ ದೀಪನಂ ಶ್ರೇಷ್ಠಂ ಅಂತ್ಯೆ ಸ್ಥೌಲ್ಯ ಕಫಪ್ರದಂ. ಅಂದ್ರೆ ನೀರನ್ನ ಮೊದಲು ಕುಡಿದ್ರೆ ಅಗ್ನಿಮಾಂದ್ಯ ಉಂಟಾಗ್ತದೆ. ಭುಕ್ತಸ್ಯಾದೌ ಜಲಂ ಪೀತಂ ಕಾರ್ಶ್ಯ ಮಂದಾಗ್ನಿ ದೋಷಕೃತ್. ಮೊದಲು ಕುಡಿದ್ರೆ ಅಗ್ನಿ ದೋಷ ಉಂಟಾಗ್ತದೆ, ಅಗ್ನಿ ಮಾಂದ್ಯ ಉಂಟಾಗ್ತದೆ, ಸರಿಯಾಗಿ ಜೀರ್ಣ ಆಗಂಗಿಲ್ಲ. ಮಧ್ಯದಲ್ಲಿ ಸ್ವಲ್ಪ ನೀರು ಕುಡಿಯೋದ್ರಿಂದ ಅಗ್ನಿ ಪಚನಾಗ್ನಿ ದೀಪನ ಆಗ್ತದೆ, ಅಂದ್ರೆ ಪ್ರಜ್ವಲ ಆಗುತ್ತೆ ಅಂತ ಹೇಳ್ತಾನೆ. ಕೊನೆಯಲ್ಲಿ ಜಾಸ್ತಿ ನೀರು ಕುಡಿದ್ರೆ ಕಫ ಆಗತ್ತೆ ಮತ್ತು ಸ್ಥೂಲತೆ ಬರ್ತದೆ ಅಂತ ಹೇಳ್ತಾನೆ. ಆದ್ರಿಂದ ಮೊದಲು ಬೇಡ, ಕೊನೆಗೂ ಬೇಡ, ಮಧ್ಯದಲ್ಲಿ ಸ್ವಲ್ಪ ನೀರು ಕುಡೀರಿ. ಕೊನೆಗೆ ನೀರು ಕುಡಿಯೋ ಅಭ್ಯಾಸ ಇದ್ರೆ ಏನ್ ಮಾಡಿ, ತಟ್ಟೆ ತೊಳೆದ್ಬಿಟ್ಟು ಪಾದೋದಕದ ರೀತಿಯಲ್ಲಿ ಏನು ಸೇವನೆ ಮಾಡ್ತಿರಲ್ಲ ಅಷ್ಟು ನೀರು ಮಾತ್ರ ಸಾಕು. ಅದು ಪ್ರಾರಂಭದಲ್ಲಿ, ಗೊತ್ತಾಯ್ತಾ? ಅಂತ್ಯದಲ್ಲಿ. ಆಮೇಲೆ ಇನ್ನು ನೀರಿನ ವಿಷಯದಲ್ಲಿ, ಈ ಬೆಳಿಗ್ಗೆ ಎದ್ದು ಕೂಡಲೇ ಒಬ್ರಿಗೊಬ್ರು ಭೇಟಿ ಆದ್ರೆ ಏನ್ ಪ್ರಶ್ನೆ ಕೇಳ್ತೀರಿ ನೀವೆಲ್ಲ? ಈಗ ನಮಸ್ಕಾರ, ಶರಣು ಶರಣಾರ್ಥಿ, ಅವೆಲ್ಲ ಹೋದ್ವು. ಈಗ ಒಬ್ರಿಗೊಬ್ರು ಬೆಳಿಗ್ಗೆ ಭೇಟಿ ಆದ್ರೆ ಏನ್ ಕೇಳ್ತೀರಿ? ಚಾ ಆಯ್ತೇನ್ರಿ ಅಂತ. ನೋಡಿ, ಸಣ್ಣ ಹುಡುಗ್ರಿಗೆ ಗೊತ್ತು. ಎಷ್ಟು ಸಂಸ್ಕೃತಿ ಕೆಡಿಸ್ಬಿಟ್ಟಿದೀವಿ ನೋಡ್ರಿ. ಇನ್ಮೇಲೆ ಬೆಳಗ್ಗೆ ಒಬ್ರಿಗೊಬ್ರು ಎದ್ದು ಕೂಡ್ಲೆ
ಚಾ ಐತೇನ್ರಿ ಅನ್ಬೇಡ್ರಿ. ಏನ್ ಕೇಳ್ಬೇಕು? ನೀರ್ ಕುಡಿದ್ರೇನ್ರಿ ಅಂತ ಕೇಳ್ರಿ. ಮತ್ ಪ್ರವಚನಕ್ಕೆ ಬಂದವ್ರಿಗೆ ಅಷ್ಟೇ ಕೇಳ್ರಿ. ಪ್ರವಚನಕ್ಕೆ ಬರ್ಲಾರ್ದವ್ರಿಗೆ ಏನಾರು ನೀವು ನೀರ್ ಕುಡಿದ್ರೇನ್ರಿ ಅಂತ ಬೆಳಗ್ಗೆ ಕೇಳಿದ್ರೆ ಅವ್ರು ಅಡಿಯಿಂದ ಮುಡಿಯೋರಿಗೆ ಕೇಳ್ಬಿಡ್ತಾರೆ. ಎಲ್ಲೋ ಧಾರವಾಡ ದವಾಖಾನೆಯಿಂದ ತಪ್ಪಿಸ್ಕೊಂಡು ಬಂದಿರ್ಬೇಕಿದು ಅಂತ ಹೇಳಿ.